ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಆಲ್ಬೈನೋ, ಕೆಂಚು ಹುಡುಗಿ ಸೋನಿಯಾ ಎಸ್. ನಾನು ಶಾಲೆಗೆ ಸೇರಿದಾಗಿನಿಂದಲೂ ನನಗೆ ಸಂಗೀತ, ಸಾಹಿತ್ಯ ಇವುಗಳಲ್ಲಿ ಎಲ್ಲಿಲ್ಲದ ಆಸಕ್ತಿ ಇತ್ತು. ಆದರೆ ನಾನೇ ಒಂದು ಪುಸ್ತಕವನ್ನು ಬರೆಯಬಲ್ಲೆ ಎಂಬ ಊಹೆ ಮಾತ್ರ ಖಂಡಿತ ಇರಲಿಲ್ಲ. ಅದರಲ್ಲೂ ಆ ಪುಸ್ತಕ ನನ್ನ ಜೀವನದ ಬಗ್ಗೆಯೇ ಆಗಿರುತ್ತದೆ ಎನ್ನುವುದು ನನ್ನ ಕಲ್ಪನೆಗೂ ಮೀರಿದ ವಿಚಾರವೇ ಸರಿ. ಆದರೆ RIE ಉಪನ್ಯಾಸಕರಾದ ತಾಶ್ರೀ ಗುರುರಾಜ್ ಅವರ ಭೇಟಿ ಒಡನಾಟದಿಂದ ನನ್ನ ಜೀವನದ ದಿಕ್ಕು ಬದಲಾಯಿತು ಅಂತ ಹೇಳ್ತಾರೆ ಸೋನಿಯಾ ಎಸ್. 9ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಹೆಣ್ಣುಮಗಳು. ಈಕೆ ಬರೆದಿದ್ದಾಳೆ ಮಿಕ್ಕ ಬಣ್ಣದ ಹಕ್ಕಿ ಎನ್ನುವ ಆತ್ಮಚರಿತ್ರೆ. ಪ್ರಪಂಚದ ಅತೀ ಕಿರಿಯ ಮತ್ತು ಭಾರತದ ಮೊತ್ತ ಮೊದಲ ಆಲ್ಬೈನೋ ಹುಡುಗಿಯೊಬ್ಬಳ ಆತ್ಮಕಥೆ. ಅಪರೂಪವಾದ ಪುಸ್ತಕ, ಅಪರೂಪವಾದ ವಿಷಯ. ಇದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2018ರಲ್ಲಿ ಪ್ರಶಸ್ತಿಯೂ ಬಂದಿದೆ ಈ ಒಂದು ಪುಸ್ತಕಕ್ಕೆ. ಏನಿದು ಆಲ್ಬೈನೋ ಅಥವಾ ಆಲ್ಬೈನಿಸಮ್? ಕೆಂಚು ರೋಗ. ಇದು ರೋಗವ, ವೈಪರೀತ್ಯವ? ಈ ಮಗುಗೆ ಯಾಕೆ ಬಂತು? ಹೇಗೆ ಬದುಕನ್ನು ಎದುರಿಸಿದಳು? ಅದ್ಭುತವಾದ ಕಥನ. ದಯವಿಟ್ಟು ತಾವು ಒಮ್ಮೆ ಓದಬೇಕು ಈ ಒಂದು ಪುಸ್ತಕವನ್ನು. ಕನ್ನಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹೇಗಿದೆ ಕಾರ್ಯಕ್ರಮ? ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ, ಸಲಹೆಗಳಿಗೆ ನಾವು ಕಾಯ್ತಾ ಇದ್ದೇವೆ. ಕಳಿಸ್ಕೊಡ್ತೀರಿ ಅಲ್ವಾ? ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ DN ಅಂತ. ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ನಾನು ಗೃಹಿಣಿ. ಸಂಗೀತ ಕೇಳೋದು ನನ್ನ ಹವ್ಯಾಸ. ಬಹಳ ಸಂತೋಷ ಚಂದ್ರಕಲಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ದೇಸಾಯಿ. ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಉತ್ತರ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸಮಾಜ ಸೇವೆ ಮಾಡುವುದು, ಪ್ರವಾಸವನ್ನು ಸುತ್ತುವುದು ಮತ್ತು ದಿನಪತ್ರಿಕೆಗಳನ್ನು ಓದುವುದು. ಪ್ರಶಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಮುನಾ ವೇಣುಗೋಪಾಲ್. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯವಳು. ಪ್ರಸ್ತುತ ಬೆಂಗಳೂರಿನ ಅಂಜನಾಪುರದ ನಿವಾಸಿ. ನಾನು ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಚೇರಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕತೆ, ಕಾದಂಬರಿಗಳನ್ನು ಓದುವುದು, ಸಂಗೀತಗಳನ್ನು ಕೇಳುವುದು ಮತ್ತು ರಂಗೋಲಿಯನ್ನು ಬಿಡಿಸುವುದು. ಯಮುನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬೆಂಗಳೂರಿನ ಸಾವಣ್ಣ ಪ್ರಕಾಶನದವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಮೂಕಜ್ಜಿಯ ಕನಸುಗಳು. ನಮ್ಮ ಮೊದಲ ಪ್ರಶ್ನೆ. ಕಂಠ ಮತ್ತು ತುಟಿಗಳಿಂದ ಹುಟ್ಟುವ ಸ್ವರಗಳು ಯಾವುವು? ಆಯ್ಕೆಗಳನ್ನು ನೋಡೋಣ. ಉ ಊ, ರು ಐ, ಎ ಎ ಐ, ಒ ಓ ಔ. ಮೊದಲಿಗೆ ಯಮುನಾ, ಆನಂತರ ಚಂದ್ರಕಲಾ. ಥಟ್ ಅಂತ ಉತ್ತರ ಕೊಡಬೇಕಮ್ಮ. ರು ಐ. ರು ಐ ಅಂತ ಹೇಳ್ತಾ ಇದ್ದೀರಿ. ಆಯ್ಕೆ 2. ಚಂದ್ರಕಲಾ. ನಾಲ್ಕನೇದು ಒ ಓ ಔ. ಉತ್ತರವನ್ನು ನೋಡೋಣ. 4ನೇ ಆಯ್ಕೆ ಒ ಓ ಔ ಸರಿಯಾದ ಉತ್ತರ. ಚಂದ್ರಕಲಾ ಅವರಿಗೆ ಮೂಕಜ್ಜಿಯ ಕನಸುಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಒಂದು ಸಲ ಉಚ್ಚಾರ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಶಬ್ದಗಳನ್ನು ಉಚ್ಚಾರ ಮಾಡಬೇಕಾದರೆ. ಒ ಓ ನಾಲ್ಗೆ ಯಾವ ರೀತಿ ಸ್ವಲ್ಪ ಮಡಿಸ್ಕೊಂಡಿರೋ ಹಾಗೆ ಚಿತ್ರದಲ್ಲಿ ಈಗಷ್ಟೇ ತೋರಿಸಿದ್ವಲ್ಲ ಹಾಗೆ ನಾಲ್ಗೆ ಸ್ವಲ್ಪ ಮಡಿಸ್ಕೊಳ್ಳುತ್ತೆ. ತಳಕ್ಕೆ ಇರಲ್ಲ, ಮೇಲೂ ಇರಲ್ಲ.
ಮಧ್ಯಭಾಗದಲ್ಲಿ ಇದೆ. ಕಂಠದಿಂದ ಗಾಳಿ ಹೊರಗಡೆ ಬರ್ತಾ ಇದೆ. ತುಟಿಗಳು ಸಹಾಯ ಮಾಡುತ್ತೆ. ಓ ಓ ಔ ಔ ಎರಡೂ ತುಟಿಗಳು ಚಲಿಸುತ್ತೆ. ಹೀಗೆ ಕಂಠ ಮತ್ತು ತುಟಿಗಳನ್ನು ಬಳಸಿ ಹೇಳುವಂಥ ಅಕ್ಷರಗಳು ಇವು. ಮಕ್ಕಳಿಗೆ ಹೇಗೆ ಹುಟ್ಟುತ್ತೆ ಈ ಅಕ್ಷರ ಅನ್ನೋದನ್ನು ಗಮನಿಸು ಅಂತ ಹೇಳಬೇಕಾಗುತ್ತೆ, ಆಗ ಮರೆಯೋಲ್ಲ ಮಕ್ಕಳು. ಮುಂದಿನ ಪುಸ್ತಕ ಕನ್ನಡ ವ್ಯಾಕರಣ ದೀಪಿಕೆ, RDG ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಲೇಖನ ಚಿಹ್ನೆಯನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಉದ್ಧರಣ, ಆವರಣ, ಬಜರುತ್ತಿದ್ದಾರೆ ಯಮುನಾ. ಆವರಣ. ಆವರಣ. ಉತ್ತರವನ್ನು ನೋಡೋಕ್ಕೆ ಮೊದಲು ಇನ್ನೂ 2 ಆಯ್ಕೆಗಳುಂಟು. ವಾಕ್ಯವೇಷ್ಟನ, ಭಾವಸೂಚಕ. ಹೇಳಿ ಚಂದ್ರಕಲಾ. ಆವರಣ. ಆವರಣ ಆಯ್ಕೆ 2. ಹೌದು ಸರ್. ಉತ್ತರವನ್ನು ನೋಡು. ವಾಕ್ಯವೇಷ್ಟನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಾವು ವಾಕ್ಯಗಳನ್ನು ಬರೀಬೇಕಾದ್ರೆ ಈ ಪಾರಿಭಾಷಿಕ ಪದಗಳು ಅಂತ ಬರುತ್ತೆ. ಈಗ ಆಕ್ಸಿಜನ್, ಹೈಡ್ರೋಜನ್, ಕ್ಯಾನ್ಸರ್ ಹೀಗೆಲ್ಲ ಬರುತ್ತಲ್ವ, ವಿಶೇಷವಾದ ಶಬ್ದಗಳು. ಅಂತಹ ಶಬ್ದಗಳನ್ನು ಬರೆಯುವಾಗ ನಾವೇನು ಮಾಡಬೇಕು ಅಂತ ಹೇಳ್ತಂದರೆ, ಈ ವಾಕ್ಯ ವೇಷ್ಟನವನ್ನು ಅಂದರೆ ಒಂದೇ ಒಂದು ಕಾಮ ಮಾರ್ಕ್ ಥರ ಇದೆಯಲ್ಲ ಆ ಗುರುತು, ಅದನ್ನು ಬಳಸಬೇಕು. ಸಂಖ್ಯೆ 7 ತಾವು ನೋಡ್ತಾ ಇದ್ದೀರಿ, ಆ ಒಂದನ್ನು ಬಳಸಬೇಕಾಗುತ್ತೆ. ಆದರೆ ಬೇರೆ ಬೇರೆ ಸಂಭಾಷಣೆ ಇತ್ಯಾದಿಗಳನ್ನು ಸೂಚಿಸುವಾಗ 2 ಉದ್ಧರಣ ಇರತಕ್ಕಂಥದ್ದನ್ನು ನಾವು ಬಳಸಬೇಕಾಗುತ್ತೆ. ಗಾದೆ ಹಳೆಯದಾದರೇನು, ಅರ್ಥ ನವನವೀನ. ಸಂಗಮೇಶ ಬಾದವಾಡಗಿ ಬರೆದಂಥ ಪುಸ್ತಕ ಇದು. ಪ್ರಶ್ನೆ, ಕಥೆಗಾರ್ತಿ ವೈದೇಹಿ ಅವರ ಮೂಲ ಹೆಸರೇನು? ಮಂಗಳ, ಜಾನಕಿ, ಮುಕ್ತಾಯಕ್ಕ, ಭಾರತಿ. ಮೊದಲಿಗೆ ಪ್ರಶಾಂತ್. ಜಾನಕಿ. ಜಾನಕಿ ಆಯ್ಕೆ 2. ನಂತರ ಯಮುನಾ. ಭಾರತಿ. ಭಾರತಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜಾನಕಿ ಆಗಿತ್ತು. ಪ್ರಶಾಂತ್ ಅವರಿಗೆ ಗಾದೆ ಹಳೆಯದಾದರೇನು, ಅರ್ಥ ನವನವೀನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಜಾನಕಿ ಶ್ರೀನಿವಾಸ ಮೂರ್ತಿ ಪೂರ್ಣ ಹೆಸರು. 2009ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ಕ್ರೌಂಚ ಪಕ್ಷಿಗಳು ಅನ್ನೋ ಕೃತಿಗೆ. ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ, ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. BV ಕಾರಂತರ ಆತ್ಮಚರಿತ್ರೆ ಏನಿದೆ ಅದನ್ನು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಎನ್ನುವ ಅರ್ಥದಲ್ಲಿ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಕಾರಂತರು ಹೇಳ್ತಾ ಹೋದರೆ ಅದನ್ನೆಲ್ಲ ಗುರುತಿಸ್ಕೊಂಡು ಇವರು ಕಾದಂಬರಿ ರೂಪದಲ್ಲಿ ಬರೀತಾರೆ. ಹಾಗೆಯೇ ಸೇಡಿಯಾಪು ನೆನಪುಗಳು, ಸೇಡಿಯಾಪು ಕೃಷ್ಣ ಭಟ್ಟ ಅವರ ಆತ್ಮಚರಿತ್ರೆಯನ್ನು ಇವರು ಬರೆದಿದ್ದಾರೆ. ನೆನಪಿನಂಗಳದಲ್ಲಿ ಮುಸ್ಸಂಜೆಯ ಹೊತ್ತು ಕೋಟ ಲಕ್ಷ್ಮೀನಾರಾಯಣ ಕಾರಂತ, ಶಿವರಾಮ ಕಾರಂತ ಅವರ ಸೋದರ, ಅವರ ಆತ್ಮಚರಿತ್ರೆಯನ್ನು ಸಹ ಬರೆದಿದ್ದಾರೆ ಜಾನಕಿಯವರು. ಮುಂದಿನ ಪುಸ್ತಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ವೆಂಕೋಬರಾವ್ ಎಂ ಹೊಸಕೋಟೆ ಬರೆದಿರುವಂಥ ಪುಸ್ತಕ. ಪ್ರಶ್ನೆ, ಕನ್ನಡದ ಅಚ್ಚಿನ ಮೊಳೆಗಳನ್ನು ಮೊದಲ ಬಾರಿ ಯಾರು ಸಿದ್ಧಪಡಿಸಿದರು? ಆಯ್ಕೆಗಳನ್ನು ನೋಡೋಣ. ಅತ್ತಾವರ ಅನಂತಾಚಾರಿ, KP ರಾವ್, UB ಪವನಜ. ಆಯ್ಕೆ 4 ಅನಂತ ಸುಬ್ಬರಾವ್. ಮೊದಲಿಗೆ ಬರೆದಿರುತ್ತಿದ್ದಾರೆ ಪ್ರಶಾಂತ್, ಆನಂತರ ಚಂದ್ರಕಲಾ. ಆಯ್ಕೆ 4 ಅನಂತ ಸುಬ್ಬರಾವ್. ಅನಂತ ಸುಬ್ಬರಾವ್ ಅಂತ ಹೇಳ್ತಾ ಇದ್ದಾರೆ. ಚಂದ್ರಕಲಾ. ಆಯ್ಕೆ 2 KP ರಾವ್. KP ರಾವ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅತ್ತಾವರ ಅನಂತಾಚಾರಿ ಆಗಿತ್ತು. ಕಬ್ಬಿಣದಲ್ಲಿ ಎರಕವನ್ನು ಹೊಯ್ಯಬೇಕು, ಮೊಳೆಗಳನ್ನು, ಅಕ್ಷರ ಇರ್ತಕ್ಕಂಥ ಮೊಳೆಯನ್ನು, ಎರಕವನ್ನು ಒಯ್ದು ಆ ಎರಕ ಸುಂದರವಾಗಿರಬೇಕು, ಅದು ಬಹಳ ಮುಖ್ಯವಾದದ್ದು. ಹೀಗೆ ಸುಂದರವಾದ ಕನ್ನಡ ಅಕ್ಷರಗಳನ್ನು ಎರಕ ಹೊಯ್ದು ಅದನ್ನು ಮೊದಲ ಬಾರಿಗೆ ನಮಗೆ ಕೊಟ್ಟವರು ಅತ್ತಾವರ ಅನಂತಾಚಾರಿ ಅವರು. ಅನಂತ ಸುಬ್ಬರಾವ್ ಅವರು ಕನ್ನಡ ಟೈಪಿಂಗ್ ಅಂತ ನಾವೇನು ಹೇಳ್ತೇವೆ, ಟೈಪ್ ರೈಟರ್ ಅಂತ ಇತ್ತಲ್ಲ, ಆ ಟೈಪ್ ರೈಟರ್ನ ಬೋರ್ಡ್ ಇದೆಯಲ್ಲ ಅದನ್ನು, ಆ ಫಲಕವನ್ನು, ಈ ಕೀಗಳನ್ನು ರೂಪಿಸಿದವರು ಅನಂತ ಸುಬ್ಬರಾವ್ ಅವರು. ಇನ್ನು KP ರಾವ್ ಅವರಂತೂ ಕೇವಲ ಕನ್ನಡ ಮಾತ್ರ ಅಲ್ಲ, ಭಾರತೀಯ ಕಂಪ್ಯೂಟಿಂಗ್ ಕ್ಷೇತ್ರದ ಪಿತಾಮಹ ಅಂತ ಕರಿಬಹುದು. ಕಂಪ್ಯೂಟರಿಗೆ ಕನ್ನಡವನ್ನು
ಹೊಂದಿಸಿಕೊಟ್ಟವರು ಕೆ ಪಿ ರಾವ್ ಅವರು. ಕೆ ಪಿ ರಾವರ ಮತ್ತೊಂದು ವಿಶೇಷ ಏನು ಅಂದರೆ ಈ ಕಂಪ್ಯೂಟರನ್ನು ಬಳಸ್ಕೊಂಡು ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಲಿಪಿ ಏನಿದೆ ಆ ಲಿಪಿಯನ್ನು ಓದೋಕ್ಕೆ ಯಾರಿಗೂ ಆಗಿಲ್ಲ. ಇವರು ಕಂಪ್ಯೂಟರ್ ಸಹಾಯದಿಂದ ಅದನ್ನು ಓದುವ ಪ್ರಯತ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕೃತಿಯನ್ನು ರಚಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕಾವ್ಯದ ಒಂದು ಚುಂಗನ್ನು ಹಿಡಿದು ಎಚ್ ವಿ ಸಾವಿತ್ರಮ್ಮ ರಾಮಸ್ವಾಮಿ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಈಗ ಬಂತು ಪದ್ಯ. ಯಾರು ಮೊದಲು ಓದ್ತೀರಿ? ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಯಮುನಾ, ಆನಂತರ ಪ್ರಶಾಂತ್, ಕೊನೆಯಲ್ಲಿ ಚಂದ್ರಕಲಾ. ಯಮುನಾ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಡುಕಾಡುವುದು, ಆಕುರು ಭೂಮಿಯ ತೋರುವುದು. ಬಹಳ ಚೆನ್ನಾಗಿ ಓದಿದ್ರಿ ಯಮುನಾ ಅವರೇ. ಪ್ರಶಾಂತ್. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆಕುರು ಭೂಮಿಯ ತೋರುವುದು. ಎರಡು ಕಡೆ ತೊದಲಿದಿರಿ, ಒಂದು ಕಡೆ ಇಲ್ಲದೇ ಇರೋ ಅಕ್ಷರವನ್ನು ಸೇರಿಸಿದಿರಿ. ಕುಣಿಯುವುದು, ಕುಣಿಯುವುದು ಅಲ್ಲ, ಕುಣಿಯುವುದು, ಕುಣಿಯುವುದು, ಕುಣಿಯುವುದು ಹೇಳಿದ್ರಿ, ಅಲ್ಲಿರೋದು ಕುಣಿಯುವುದು. ಕುಣಿಯುವುದು. ಗಮನಿಸಬೇಕಾಗುತ್ತೆ ಅದನ್ನು. ಚಂದ್ರಕಲಾ ಪ್ರಯತ್ನಿಸ್ತೀರಾ? ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆಕುರು ಭೂಮಿಯ ತೋರುವುದು. ಪರವಾಗಿಲ್ಲ, ಚೆನ್ನಾಗಿ ತಾವು ಸಹ ಓದಿದ್ರಿ. ಇಬ್ಬರಿಗೂ ಒಂದೊಂದು ಪುಸ್ತಕವನ್ನು ನಾನು ಕೊಡ್ತಾ ಇದ್ದೇನೆ. ಪ್ರಶಾಂತ್ ಅವರು ಒಂದು ಸಣ್ಣ ತಪ್ಪನ್ನು ಮಾಡಿಬಿಟ್ರು. ಮುಂದೆ ಕೊಡ್ತಾ ಇದ್ದೇವೆ. ಸಮೇತನಹಳ್ಳಿ ರಾಮರಾಯರು ಬರೆದಂಥ ಶ್ರೀ ಪರಶುರಾಮ ವೇದಕಾಲೀನ ಕಾದಂಬರಿ, ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪ್ರಶ್ನೆ: ಅರ್ಥವತ್ತಾದ ವಾಕ್ಯವನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡಿ. 2 ವಾಕ್ಯಗಳು ಬರುತ್ತೆ. ಆ 2 ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿ ಮತ್ತು ಯಾಕೆ ಸರಿ? ವಾಕ್ಯಗಳನ್ನು ನೋಡೋಣ. ಡಿಂಡಿಮ ಕವಿಯು ಬಿರುದು ಬಾವಲಿಗಳ ಸಮೇತ ಭೋಜರಾಜನ ಆಸ್ಥಾನವನ್ನು ಪ್ರವೇಶಿಸಿದರು. ಡಿಂಡಿಮ ಕವಿಯು ಬಿರುದು ಬಾವುಲಿಗಳ ಸಮೇತ ಭೋಜರಾಜನ ಆಸ್ಥಾನವನ್ನು ಪ್ರವೇಶಿಸಿದರು. ಯಾವುದು ಸರಿ, ಯಾಕೆ ಸರಿ? ಯಾವುದು ತಪ್ಪು, ಯಾಕೆ ತಪ್ಪು? ಮೊದಲಿಗೆ ಯಮುನಾ, ಆನಂತರ ಪ್ರಶಾಂತ್. ಸರ್, ಸರಿ ಉತ್ತರ 1 ಮೊದಲನೆಯದಾಗುತ್ತೆ. ಹಾಂ. ಅಲ್ಲಿ ಬಾವಲಿ ಅನ್ನೋದು, ಬಾವಲಿ ಅಂದರೆ ಅದು ಒಂದು ಲೈಕ್ ಕೀಟ ಜಾತಿಗೆ ಸೇರಿದ್ದಾಗಿರುತ್ತೆ. ಸೊ ಹಾಗಾಗಿ ಅದು ಸರಿ ಉತ್ತರ ಅನ್ಕೋತೀನಿ. ಪ್ರಶಾಂತ್. ಮೊದಲನೇ ಉತ್ತರ ಸರಿ. ಏಕೆಂದರೆ ಕೆಳಗಿಂದು ಬಾವಲಿ ಅಂದರೆ ಒಂದು ಕನಕಪುಳಿ ಅಂತ, ಬಾವುಲಿ ಅಂದರೆ ಕನಕಪುಳಿ ಅಂತ ಕರಿತೀವಿ. ಬಾವಲಿ, ಬಿರುದು ಬಾವಲಿಗಳಂದರೆ ಅದೊಂದು ಪ್ರಶಸ್ತಿ, ಪ್ರಾಧಾನ್ಯ ಅಂತ ಹೇಳಿ ಕರಿತೀವಿ ಸರ್ ಅದನ್ನು. ಬಾವಲಿಗಳ ಸಮೇತ. ಅದೇನಷ್ಟು ಗೊತ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. 2ನೇದು ಸರಿ. ಮೊದಲನೇದರಲ್ಲಿ ಬಾವಲಿ ಅಂತ ಇದೆಯಲ್ಲ, ಅದರ ಅರ್ಥ ಬ್ಯಾಟ್, ಕಣ್ಕಪ್ಪಡಿ. ಇಲ್ಲಿ ಒಬ್ಬ ಕವಿ ರಾಜನ ಆಸ್ಥಾನಕ್ಕೆ ಬರೋವಾಗ ಆ ಕಣ್ಕಪ್ಪಡಿಗೆ ಯಾಕೆ ಕರ್ಕೊಂಡ್ಬರ್ತಾನೆ? ಸ್ಥಾನ ಇಲ್ಲ ಅದಕ್ಕೆ. ಹಾಗಿದ್ಮೇಲೆ ಅದು ಏನಾಗಬೇಕು ಅಂದರೆ ಅದು ಬಾವುಲಿ ಆಗಬೇಕು. ಬಾವುಲಿ ಅಂದರೆ ಕಾಲಿಗೆ ಧರಿಸುವಂಥ ಒಂದು ವಿಶೇಷವಾದ ಕಡಗ ರೂಪದ ಆಭರಣ ಅದು. ಅದಕ್ಕೆ ಬಾವುಲಿ ಅಂತ ಹೇಳ್ತಾರೆ. ಬಾವಲಿ ಅಂತ ಹೇಳ್ತಂದರೆ ಅದು ಬ್ಯಾಟ್, ಬಾವುಲಿ ಅಂತ ಹೇಳ್ತಂದರೆ ಅದೊಂದು ಪ್ರಶಸ್ತಿ, ಕಡಗ, ವಿಶೇಷವಾದದ್ದು, ಕಾಲಿಗೆ ಹಾಕ್ಕೋತಾರೆ. ಸಾಮಾನ್ಯವಾಗಿ ಈ ಥರ ರಾಜರ ಆಸ್ಥಾನಕ್ಕೆ ಹೋಗುವಾಗ ಇವೆಲ್ಲವನ್ನೂ ಹಾಕ್ಕೊಂಡು ಹೋಗ್ತಾರೆ. ನನ್ನನ್ನು ಸೋಲಿಸಿದ್ರೆ ಈ ಎಲ್ಲ ಪ್ರಶಸ್ತಿಗಳನ್ನು ನನ್ನನ್ನು ಗೆದ್ದವರಿಗೆ ಕೊಟ್ಬಿಡ್ತೇನೆ, ಇಲ್ಲಾಂದರೆ ಅವ್ರ ಹತ್ರ ಏನೇನಿದೆಯೋ ಅದೆಲ್ಲ ನನಗೆ ಕೊಟ್ಬಿಡಬೇಕು. ಈ ರೀತಿಯಾದ ಒಂದು ಸ್ಪರ್ಧೆ ಇರುತ್ತೆ. ಹಾಗಾಗಿ ಬಾವುಲಿ ಸರಿಯಾದದ್ದು, ಇಲ್ಲಿ ಬಾವಲಿ ಅಲ್ಲ. ಮುಂದಿನ ಪುಸ್ತಕ ಜನಪ್ರಿಯ ಜಾತಕ ಕಥೆಗಳು, ಡಾಕ್ಟರ್ BR ಸುಹಾಸ್ ಬರೆದಿರುವಂಥದ್ದು. ಪ್ರಶ್ನೆ: MN ಸುಬ್ಬಮ್ಮ ಹೆಸರಿನ ಈ ಕಾದಂಬರಿಗಾರ್ತೆ ನಮಗೆ ಯಾವ ಹೆಸರಿನಿಂದ ಹೆಚ್ಚು ಪರಿಚಿತರು? ಚಿತ್ರವನ್ನು ನೋಡೋಣ.
ಆಯ್ಕೆಗಳನ್ನು ನೋಡೋಣ. ವೈದೇಹಿ, ವಾಣಿ, ಮಾಧುರಿ, ತ್ರಿವೇಣಿ. ಮೊದಲಿಗೆ ಪ್ರಶಾಂತ್, ಆನಂತರ ಯಮುನಾ. ತ್ರಿವೇಣಿ ಸರ್. ತ್ರಿವೇಣಿ ಆಯ್ಕೆ 4. ತಮ್ಮ ಉತ್ತರ ಯಮುನಾ. ವೈದೇಹಿ. ವೈದೇಹಿ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಾಣಿ ಆಗಿತ್ತು. ವಾಣಿ ಅಂದ ಕೂಡಲೇ ನಮ್ಮ ಮನಸ್ಸಲ್ಲಿ ನೆನಪಿಗೆ ಬರೋದು ಶುಭಮಂಗಳ, 2 ಕನಸು, ಹೊಸ ಬೆಳಕು, ಈ 3 ಚಲನಚಿತ್ರಗಳು. ಈ 3 ಚಲನಚಿತ್ರಗಳಿಗೆ ಕಥೆಯನ್ನು ಒದಗಿಸ್ತವರು ತಮ್ಮ ಕಾದಂಬರಿಗಳ ಮೂಲಕ ವಾಣಿ ಅನ್ನೋರು. ಅನೇಕ ಕಾದಂಬರಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಕನ್ನಡಿಗರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಿದಂತಹ ಕಾದಂಬರಿಕಾರ್ತಿಯರಲ್ಲಿ ವಾಣಿಗೂ ಸಹ ಒಂದು ಉತ್ತಮ ಸ್ಥಾನ ಇದೆ. ನವನೀತ ಎನ್ನುವ ಒಂದು ವಚನದ ಕೃತಿಯನ್ನು ಸಹ ಇವರು ಬರೆದಿದ್ದಾರಂತೆ. ಈಗ ಒಂದು ಬೃಹತ್ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಅಪರೂಪದ ಪುಸ್ತಕ, ದ್ರಾವಿಡ ಭಾಷಾ ಜ್ಞಾತಿ ಪದಕೋಶ ಅಂತ. ದ್ರಾವಿಡ ಭಾಷೆಗಳಲ್ಲಿ ಒಂದು ಶಬ್ದ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳದಲ್ಲಿ, ತುಳುನಲ್ಲಿ ಹೇಗೆ ಬದಲಾವಣೆಯಾಗ್ತಾ ಹೋಗುತ್ತೆ, ಅವುಗಳ ಸಂಬಂಧವನ್ನು ಹೇಗೆ ಸೂಚಿಸುತ್ತೆ ಎನ್ನುವುದನ್ನು ತಿಳಿಸುವಂಥ ಅಪರೂಪದ ಕೃತಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ದೇವರನೆಲ್ಲ ನುಕಾಚಿ ದೂರ, ನುಕಾಚಿ ದೂರ, 100 ದೇವರನೆಲ್ಲ ನುಕಾಚಿ ದೂರ, ನುಕಾಚಿ ದೂರ. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ, ಭಾರ, ಭಾರ. ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ, ಭಾರ, ಭಾರ. 100 ದೇವರನೆಲ್ಲ ನುಕಾಚಿ ದೂರ, ನುಕಾಚಿ ದೂರ, 100 ದೇವರನೆಲ್ಲ ನುಕಾಚಿ ದೂರ, ನುಕಾಚಿ ದೂರ. ಪಂಚಮಹಳ್ಳಿ ಬಂಡಿ ಏನು ಜೋಶಲ್ಲಿ ಹಾಡಿದ್ದಾರೆ ನೋಡಿ. ಈ ಹಾಡನ್ನು ಎಷ್ಟು ಸೊಗಸಾಗಿದೆ. ಈ ಹಾಡನ್ನು ಬರೆದವ್ರು ಯಾರು ಅಂತ ತಿಳ್ಕೊಬೇಕಾಗಿದೆ. ಗೊತ್ತಾಯ್ತಾ? ಆಯ್ಕೆಗಳು ಕೊಡಲ. ಆಯ್ಕೆಗಳು: ಎಂ ಕೆ ಇಂದಿರಾ, ಆರ್ಯಾಂಬ ಪಟ್ಟಾಭಿ, ತರಾಸು, ಹೇಳಿಮ, ಯಮುನಾ. ಆರ್ಯಾಂಬ ಪಟ್ಟಾಭಿ. ಆರ್ಯಾಂಬ ಪಟ್ಟಾಭಿ ಆಯ್ಕೆ 4. ಕುವೆಂಪು. ಹೇಳಿ ಪ್ರಶಾಂತ್. ತರಾಸು. ತರಾಸು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕುವೆಂಪು ಆಗಿತ್ತು. ಕುವೆಂಪು ಅವರು ಬರೆದಂಥ ಗೀತೆ ಬಹಳ ಬಹಳ ಸೊಗಸಾಗಿ ಇರತಕ್ಕಂಥ ಗೀತೆ. ಈಗ 3 ಪುಸ್ತಕವನ್ನು ಕೊಡುವಂಥ ಸಮಯ ಬಂತು. ಪದಬಂಧ, ಸುಳುಹುಗಳನ್ನು ನೋಡೋಣ. ಭತ್ತವನ್ನು ಬೇಯಿಸಿ ಮಾಡಿದ ಅಕ್ಕಿ, ಶಕ್ತಿ, ಒಂಟಿ ಗಂಟಾನೆ. ಒಂಟಿ ಗಂಡಾನೆ. ಬಜರ್ ಒತ್ತಿದ್ದಾರೆ ಯಮುನಾ. ಒಂದು ಉತ್ತರ. ಸಲಗ, ಒಂಟಿ ಗಂಡ. ಅಲ್ಲಮ್ಮಲ್ಲಮ್ಮ, 5 ಅಕ್ಷರದ್ದು. ಎಡದಿಂದ ಬಲಕ್ಕೆ ಇದೆಯಲ್ಲ, 5 ಅಕ್ಷರದ ಶಬ್ದ ಮೊದಲು ಕೊಡಬೇಕು. ಆನಂತರ 2ನೇದು, ಆನಂತರ 3ನೇದು. ಮೊದಲನೇದು ಗೊತ್ತಾಗಿದೆಯಾ? 5 ಅಕ್ಷರದ್ದು ಗೊತ್ತಾಗಿಲ್ಲ ಅಲ್ವಾ? ಚಂದ್ರಕಲಾ ಅವರು ಬಜರ್ ಒತ್ತಿದ್ದಾರೆ. ಅವ್ರನ್ನ ಒಂದು ಸಲ ಕೇಳೋಣ. ಕುಸುಬಲಕ್ಕಿ. ಉತ್ತರವನ್ನು ನೋಡೋಣ. ಒಂದು ಉತ್ತರ ಕುಸುಬಲಕ್ಕಿ. ಉತ್ತರ ಸರಿಯಾಗಿದೆ. ಸಕಲ ಕಲಾ ವಲ್ಲಭ ಕೂಡ್ಲು ಸುಬ್ರಾಯ ಶಾನುಭೋಗ, ಈ ಒಂದು ಪುಸ್ತಕವನ್ನು ಚಂದ್ರಕಲಾ ಅವರಿಗೆ ಕೊಟ್ಟಿದ್ದೇನೆ. 2 ಉತ್ತರ. ಶಕ್ತಿ. ಕಸುಬು. ಉತ್ತರವನ್ನು ನೋಡೋಣ. ಕಸುಬು ಉತ್ತರ ಸರಿಯಾಗಿದೆ. ಕವನ ಸಮ್ಮಿಲನ ಸುಮತಿ ಕುಮಾರ್ ಬರೆದಿರುವಂಥದ್ದು ಕೊಟ್ಟಿದ್ದೇನೆ ಚಂದ್ರಕಲಾ ಅವರಿಗೆ. 3ನೇ ಶಬ್ದಕ್ಕೂ ಅವಕಾಶ ಚಂದ್ರಕಲಾ ಅವರಿಗೆ ಸಿಗುತ್ತೆ. ಸಲಗ. ಒಂಟಿ ಗಂಡಾನೆ, ಸಲಗ. ಉತ್ತರವನ್ನು ನೋಡೋಣ. ಸಲಗ ಉತ್ತರ ಸರಿಯಾಗಿದೆ. ಒಡಲೆಂಬೋ ಕಡಲ ಮುತ್ತುಗಳು, ರಾಜೇಂದ್ರ ಪ್ರಸಾದ್ ನೀಲಗುಂದ್ ಬರೆದಂಥ ಪುಸ್ತಕ. 3 ಪುಸ್ತಕ ಚಂದ್ರಕಲಾ ಅವರಿಗೆ ದೊರೆತಿದೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ಟಿನ ಕುರುಳಿ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಚಂದ್ರಕಲಾ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಜೋಡು ನುಡಿಯನ್ನು ನೀಡಿ. ರೊಟ್ಟಿ, ಗಿಟ್ಟಿ. ಜೋರಾಗಿ. ಗಿಟ್ಟಿ. ಗಿಟ್ಟಿ. 2ನೇ ಪ್ರಶ್ನೆ, ಜೋಡಿ ಪದವನ್ನು ನೀಡಿ. ಕುಲ, ಗಿಲ.
ಗಿಲ. ಹಾಂ. ಮುಂದಿನ ಪ್ರಶ್ನೆ, ತತ್ಸಮ ತದ್ಭವ. ಜ್ವರ. ಜ್ವರ ಅನ್ನೋದು ಸಂಸ್ಕೃತ ಶಬ್ದ, ಕನ್ನಡಕ್ಕೆ ಬಂದಾಗ ಏನಾಗುತ್ತೆ ಅಂತ. ಗೊತ್ತಾಗ್ತಿಲ್ಲ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಪ್ರವೃತ್ತಿ. ವೃತ್ತಿ. 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 5ನೇ ಪ್ರಶ್ನೆ, ನೀರು ಪದಕ್ಕೆ ಸಮಾನಾರ್ಥಕ ಪದವನ್ನು ನೀಡಿ. ಸಲಿಲ, ಕಲೀಲ. ಕಲೀಲ. ಮುಂದಿನ 5 ಪ್ರಶ್ನೆಗಳಾಯಿತು. ಉತ್ತರಗಳನ್ನು ನೋಡ್ತಾ ಹೋಗೋಣ ಮುಂದೆ. ಜೋಡು ನುಡಿ. ರೊಟ್ಟಿ, ಗಿಟ್ಟಿ. ರೊಟ್ಟಿ ಅಂದರೆ ಅರ್ಥವಾಗುತ್ತೆ, ಗಿಟ್ಟಿಗೆ ಅರ್ಥವಿಲ್ಲ, ಅದರ ಪ್ರಾಸಕ್ಕೆ ಹೊಂದಿಕೊಂಡಿದೆ ಅಲ್ವಾ. ಈಗ 2ನೇ ನೋಡಿ, ಇದು ಜೋಡಿ ಪದ. ಇಲ್ಲಿ ಕುಲ ಅಂದಮೇಲೆ ಅದಕ್ಕೆ ಗೋತ್ರ, ಕುಲಕ್ಕೂ ಅರ್ಥ ಇದೆ, ಗೋತ್ರಕ್ಕೂ ಅರ್ಥ ಇದೆ. ಇದು ಜೋಡಿ ಪದದ ಅರ್ಥ. ಜೋಡಿ ನುಡಿಯಲ್ಲಿ 2ನೇ ಪದಕ್ಕೆ ಅರ್ಥ ಇರಲ್ಲ. ರೊಟ್ಟಿ ಗಿಟ್ಟಿ ಅಂದ್ರೇನು ಅರ್ಥ ಇಲ್ಲ, ಆದರೆ ಇಲ್ಲಿ ಕುಲಕ್ಕೂ ಅರ್ಥ ಉಂಟು, ಗೋತ್ರಕ್ಕೂ ಅರ್ಥ ಉಂಟು. ಈ ರೀತಿಯಾದ ಜೋಡಿ ಪದಗಳನ್ನು, ಜೋಡಿ ನುಡಿಗಳನ್ನು ಎರಡನ್ನೂ ಅರ್ಥ ಮಾಡಿಕೊಂಡು ಎರಡನ್ನೂ ಸರಿಯಾಗಿ ಬಳಸೋದನ್ನು ಕಲಿಬೇಕಾಗುತ್ತೆ. 3ನೇ ಪ್ರಶ್ನೆಗೆ ಉತ್ತರ ಜ್ವರಕ್ಕೆ ಕನ್ನಡದಲ್ಲಿ ಜರ ಅಂತ ಹೇಳ್ತೇವೆ. 4ನೇ ಪ್ರಶ್ನೆಗೆ ಉತ್ತರ ಪ್ರವೃತ್ತಿ, ನಿವೃತ್ತಿ, ವಿರುದ್ಧಾರ್ಥಕ ಪದ. 5ನೇ ಅದು ಸಲೀಲ ಆಗಿತ್ತು, ಕಲೀಲ ಅಲ್ಲ. ಎಷ್ಟು ಸರಿ ಉತ್ತರ ಕೊಟ್ರಿ? 1 2 1. ಡೋಹರ ಕಕ್ಕಯ್ಯನ ವಚನಗಳು ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಪ್ರಶಾಂತ್, ತಮಗೆ ಅವಕಾಶ ಬಂದಿದೆ, ಆರಂಭಿಸಬಹುದಾ? ಮೊದಲ ಪ್ರಶ್ನೆ, ಜೋಡು ನುಡಿಯನ್ನು ನೀಡಿ. ಪೆನ್ನು. ಪೆನ್ನು, ಗಿನ್ನು. ಪೆನ್ನು, ಗಿನ್ನು. 2ನೇದು ಪ್ರಶ್ನೆ, ಜೋಡಿ ಪದ ಬಂದಿದೆ. ಪಶು. ಪಶು, ಪಶು ಪಕ್ಷಿ. ಪಶು ಪಕ್ಷಿ. 3ನೇ ಪ್ರಶ್ನೆ, ತತ್ಸಮ ತದ್ಭವ. ಧ್ವನಿ. ಧ್ವನಿ, ದನಿ. ದನಿ. 4ನೇ ಪ್ರಶ್ನೆ, ವಿರುದ್ಧಾರ್ಥಕ ಪದ. ಸಾರ್ಥಕ. ಮುಂದಿನ ಪ್ರಶ್ನೆ, ರಾಕ್ಷಸ ಪದಕ್ಕೆ ಸಮಾನಾರ್ಥಕ ಪದವನ್ನು ನೀಡಬೇಕು. ದಿಶಾಚರ, ನಿಶಾಚರ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಪೆನ್ನು, ಗಿನ್ನು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಶು ಪಕ್ಷಿ ಸರಿಯಾಗಿದೆ. ಪಶುವಿಗೂ ಅರ್ಥ ಇದೆ, ಪಕ್ಷಿಗೂ ಅರ್ಥ ಇದೆ. ಪೆನ್ನಿಗೆ ಅರ್ಥ ಇದೆ, ಗಿನ್ನಿಗೆ ಅರ್ಥ ಇಲ್ಲ. 4ನೇ ಪ್ರಶ್ನೆ, ಧ್ವನಿ ದನಿಯಾಗಿದೆ, ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ ಸಾರ್ಥಕ, ವ್ಯರ್ಥ. ನಿರರ್ಥಕ ಅಂತ ಹೇಳಿದ್ರೂ ತಪ್ಪಿಲ್ಲ, ಅದು ಸಹ ಸರಿಯಾದ ಅರ್ಥ ಬರುತ್ತೆ. 5ನೇ ರಾಕ್ಷಸ, ನಿಶಾಚರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4. 4ಕ್ಕ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಯಮುನಾ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಯಮುನಾ ಅವರೇ, ಮೊದಲ ಪ್ರಶ್ನೆ, ಜೋಡು ನುಡಿಯನ್ನು ನೀಡಿ. ಕಾಪಿ, ಗೀಫಿ. ಗೀಫಿ. 2ನೇದು ಗಿಡ, ಗೊಂಚಲು. ಜೋಡು ನುಡಿಯಲ್ಲ ಸರ್. ಗಿಡ, ಗೊಂಚಲು. ಹಾಂ. ಮುಂದೆ 3ನೇ ಪ್ರಶ್ನೆ, ತತ್ಸಮ ತದ್ಭವ. ಪತಿವ್ರತೆ. ಇಲ್ಲ ಸರ್. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದ. ತ್ಯಾಗ. ಬಲಿದಾನ. ಬಲಿದಾನ. ವಿರುದ್ಧ. ಮುಂದಿನ ಪ್ರಶ್ನೆ, ಅಂಬರ ಪದಕ್ಕೆ ಸಮಾನಾರ್ಥಕ ಪದವನ್ನು ನೀಡಿ. ವಸನ, ಗಸನ. ಗಸನ. ಗಹನ. ಗಹನ. ವಸನ, ಗಹನ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಕಾಫಿ, ಗೀಫಿ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಿಡ ಬಳ್ಳಿ ಅಥವಾ ಗಿಡ ಗಂಟಿ. 2 ಪ್ರಯೋಗ ಉಂಟು. ಬೇಂದ್ರೆಯವರೇ ಬಳಸಿದರೆ ಗಿಡಗಂಟಿಗಳ ಕೊರಳಿಂದ ಅಂತ ಒಂದು ಬರುತ್ತೆ ಕವನದಲ್ಲಿ ಅಲ್ವಾ. ಮುಂದಿನ ಪ್ರಶ್ನೆ, ಪತಿವ್ರತೆಗೆ ಹದಿಬದೆ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಹದಿಬದೆಯ ಧರ್ಮ ಈ ಕೃತಿಯನ್ನು ಬರೆದಿದ್ದಾರೆ ಯಾರು? ಪುಸ್ತಕ ಕೊಡ್ತಾನೆ ಹೇಳಿದ್ರೆ. ಹದಿಬದೆಯ ಧರ್ಮ. ಸಂಚಿ ಹೊನ್ನಮ್ಮ. ಸಂಚಿಯ ಹೊನ್ನಮ್ಮ. ಒಳ್ಳೆ ಉತ್ತರ ಕೊಟ್ಟಿದ್ದೀರಿ, ಒಂದು ಪುಸ್ತಕ ಕೊಡ್ತೇನೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ತ್ಯಾಗಗೆ ಭೋಗ.
ವಿರುದ್ಧ ಅರ್ಥ ಬರಬೇಕಲ್ವಾ? 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಸನ ಸರಿಯಾದ ಉತ್ತರ ಆಗಿತ್ತು. ಅಂಬರ ಅಂತ ಹೇಳ್ತಂದರೆ ಅದಕ್ಕೆ ಆಕಾಶ ಅನ್ನೋ ಅರ್ಥವೂ ಇದೆ, ಬಟ್ಟೆ ಅನ್ನೋ ಅರ್ಥವೂ ಇದೆ. ಹಾಗಾಗಿ ವಸನ ಸರಿಯಾದ ಅರ್ಥ ಆಗುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? ಒಂದು ಸರಿ ಉತ್ತರ, ಒಂದು ಹೆಚ್ಚುವರಿ. ಚಿಂತೆ ಇಲ್ಲ, 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಚಂದ್ರಕಲಾ ಅವರಿಗೆ ನಾವು ಕೊಡ್ತಾ ಇದ್ದೇವೆ 6 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರಶಾಂತ್ ಅವರೇ, ತಮಗೆ ಎಷ್ಟು ಪುಸ್ತಕ ಬಂದು? 5 ಅಲ್ವಾ? ಹೊಳ್ಳಿ 5 ಪುಸ್ತಕ. ಅಭಿನಂದನೆಗಳು. ಯಮುನಾ ಅವರಿಗೆ 3 ಪುಸ್ತಕ ತಮಗೆ ದೊರೆತಿದೆ. ಸ್ವೀಕರಿಸಿ. ಕರ್ಣಯೋಹೋ ಅಟತಿ ಇತಿ ಕರ್ಣಾಟಃ ಅಂತ ಹೇಳ್ತಾರೆ. ಕನ್ನಡ ಅಂದರೆ ಏನಪ್ಪ ಅಂತ ಹೇಳ್ತಂದರೆ, ಕರ್ಣಯೋಹೋ ಅಟತಿ ಇತಿ, ಕಿವಿಗಳ ಒಳಗಡೆ ಗುಯ್ ಅಂತ ಪ್ರತಿಧ್ವನಿಸ್ತಾ ಇರುತ್ತಂತೆ, ಅನುರಣಿಸ್ತಾ ಇರುತ್ತಂತೆ ಕನ್ನಡ. ಇದು ಕನ್ನಡ ಭಾಷೆಯ ವಿಶೇಷ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.